ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ ಅಂತ ಸೂಪರ್ ಆಗಿದ್ದೀನಿ. ನಾವಿವತ್ತು ಎಲ್ಲಿದ್ದೀವಿ ಗೊತ್ತಾ? ಸುಬ್ರಹ್ಮಣ್ಯ ಟೆಂಪಲ್. ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ವಿ ಸುಬ್ರಹ್ಮಣ್ಯ ಟೆಂಪಲ್ ಬರಬೇಕು, ಧರ್ಮಸ್ಥಳಕ್ಕೆ ಹೋಗಬೇಕು ಇಲ್ಲಿಂದ ಅಂತ ಹೇಳಿ. ಹಾಗೆ ನಾನು ಮತ್ತು ಫ್ರೆಂಡ್ಸ್ ಬಂದಿದ್ದೇವೆ. ನಾನು ದೀಕ್ಷಿತಾ ಆ್ಯಂಡ್ ಮೇಘ ಅಕ್ಕ ಇದ್ದಾರೆ. ಅವ್ರು ಬಿಡಿ, ಅವ್ರ ಬ್ಲಾಗಿಗೆ ಬರೋದ್ರಲ್ಲಿ ನಿಮಗೆ ಗೊತ್ತುಂಟಲ್ವ. ಓಕೆ, ನಾವಿವಾಗ 6 ಗಂಟೆದು ಬಸ್ಸಿಗೆ ಬಂದಿದ್ದು. 6:15 ಬಸ್ಸಿಗೆ ಪುತ್ತೂರಿಂದ. ಈಗ ರೀಚ್ ಆಗುವಾಗ 8:15 ಆಯಿತು. ಬರ್ತಿ 2 ಗಂಟೆ ಆಯಿತು. ವ್ಯೂ ಮಾತ್ರ ಸೂಪರ್ ಉಂಟು ಟೆಂಪಲ್ ಇದು. ಮಳೆ ಸಹ ಬರ್ತಾ ಉಂಟು, ಹನಿ ಹನಿ ಹನಿ. ನಮ್ಮದು ದರ್ಶನ ಎಲ್ಲ ಆಯಿತು. ದರ್ಶನ ಆಗಿ ಪ್ರಸಾದ ತಗೊಂಡು ಬಂದ್ವಿ. ಆ್ಯಕ್ಚುಲಿ ಬೆಳಿಗ್ಗೆ ಬೇಗ ಬಂದರೆ ಫಲಹಾರ ಕೂಡ ಉಂಟಂತೆ. ನಾವು ಅದಕ್ಕೆ ನಿಲ್ತೇ ಇಲ್ಲ, ಯಾಕಂತ ಹೇಳಿದ್ರೆ ನಮಗೆ ಧರ್ಮಸ್ಥಳಕ್ಕೆ ಹೋಗ್ಬೇಕು, ಆಮೇಲೆ ಕನ್ನಡಿ ಟೆಂಪಲಿಗೆ ಹೋಗಬೇಕು. ಹಾಗಾಗಿ ಬೇಗ ಹೊರಟ್ವಿ. ಇನ್ನು ಹೋಟೆಲೆಲ್ಲದೂ ತಿನ್ಕೊಂಡು ರಪ್ಪ ಹೋಗೋದಿಂದ ಯೋಚನೆ ಮಾಡಿದ್ದಿಲ್ಲ. ಬೂರವಲ್ಲಿ ಆದಿ ಸುಬ್ರಹ್ಮಣ್ಯಕ್ಕೆ ಬಂದ್ವಿ. ಇಲ್ಲಿಂದ ಈಗ ಒಳಗಡೆ ದರ್ಶನಕ್ಕೆ ಹೋಗಬೇಕು. ಜನ ಮಾತ್ರ ಸಿಕ್ಕಾಪಟ್ಟೆ ಇದ್ದಾರೆ ಮರೆ. ಇವತ್ತು ಸಂಡೇ ಆಗಿದ್ದರಿಂದ ನಮಗೆ ಸಂಡೇ ಬರೋದೇ ಉಪಾಯ ಇರಲಿಲ್ಲ, ಹಾಗಾಗಿ ಸಂಡೇನೆ ಬಂದ್ವಿ. ನಾವು ರಾಮ ಮಂದಿರಕ್ಕೆ ಬಂದ್ವಿ. ಕನ್ಯಾಡಿಯಲ್ಲಿ ದೇವಸ್ಥಾನದ ಒಳಗಡೆ ಎಲ್ಲ ಹೋಗಿ ಬಂದ್ವಿ. ಬಟ್ ಫುಲ್ ಅವಳು ಸಹ ಬಂದ್ಲು. ಅವಳು ನೇತ್ರಾವತಿಲಿ ಹತ್ಕೊಂಡು. ನಾನು ಕೊಕ್ಕಡ ರೀಚ್ ಆಗುವಾಗ ಅವಳಿಗೆ ಫೋನ್ ಮಾಡಿದ್ದೆ, ಬಾ ಹೊರಡು ಅಂತ. ಹಾಗೆ ಅವಳು ಮತ್ತೆ ನೇತ್ರಾವತಿಲಿ ಹಚ್ಚಿದ್ಲು. ಹೋಲ್ ಬರ್ತಾನೆ ಅಂತ ಅಂದು. ಹಾಗೆ ಇವಾಗ ಫುಲ್ ಮಳೆ ಬರ್ತುಂಟು. ಇಲ್ಲಿ ಊಟ ಮಾಡಿ ಮತ್ತೆ ಧರ್ಮಸ್ಥಳಕ್ಕೆ ಹೋಗುದು. ನಾವು ಧರ್ಮಸ್ಥಳಕ್ಕೆ ಲೇಟ್, ಯಾಕೆಂದರೆ ಅಲ್ಲಿ ಆದರೆ ಸ್ವಲ್ಪ ಒಂದು 2-2:30 ತನಕ ಓಪನ್ ಇರ್ತದೆ. ಇಲ್ಲಿ ಹೇಗೆ ಅಂತ ಇಲ್ಲಿ ಸಹ ಗೊತ್ತು, ಓಪನ್ ಇರ್ತದೆ ಆಲ್ಮೋಸ್ಟ್. ಮತ್ತೆ ಊಟ 2 ಗಂಟೆ ಕ್ಲೋಸ್ ಆಗ್ತದೆ. ಅದಕ್ಕೆ ಇಲ್ಲಿ ಊಟ ಮಾಡಬೇಕು ಅಂತ ಆಸೆಯಲ್ಲಿ ಬಂದದ್ದು. ಸೂಪರ್ ಆಗ್ತದೆ ಇಲ್ಲಿ ಊಟ. ಯಾರಾದರೂ ಧರ್ಮಸ್ಥಳಕ್ಕೆ ಬರುವವರು ಕನ್ಯಾಡಿಗೆ ಬಂದು ದರ್ಶನ ತಗೊಂಡು ಊಟ ಮಾಡಿ ಹೋಗಿ. ತುಂಬ ಒಳ್ಳೆ ಊಟ ಇರ್ತದೆ. ಧರ್ಮಸ್ಥಳದ ಯಾವಾಗಲೂ ಮಾಡ್ತಾ ಇರ್ತೀವಿ, ಕನ್ಯಾಡಿಯಲ್ಲಿ ಸಿಗೋದು ತುಂಬ ಕಡಿಮೆ. ಹಾಗೆ ಫುಲ್ ಮಳೆ ಬರ್ತದೆ ನೋಡಿ, ಅಲ್ಲೆಲ್ಲ ಕಾಯ್ತಾ ಇದ್ದಾರೆ ಹೋಗಲಿಕ್ಕೆ. ಕನ್ಯಾಡಿಯಲ್ಲಿ ದರ್ಶನ ಎಲ್ಲ ಆಯಿತು. ಇನ್ನು ಊಟಕ್ಕೆ ಹೋಗ್ತಾ ಇದ್ದಾರೆ. ಧರ್ಮಸ್ಥಳದಲ್ಲಿ ದರ್ಶನ ಆಯಿತು. ಧರ್ಮಸ್ಥಳದ ದರ್ಶನ ಮುಗಿಸ್ಕೊಂಡು ಆವಾಗ ಇಲ್ಲಿ ಅವರಂದರೆ ಬಂದದ್ದು ತುಂಬ ಅಪರೂಪ. ಹಾಗೆ ಇವಾಗ ಪಾರ್ಕಿಗೆ ಹೋಗಿ ಮತ್ತೆ ಆ ಕಡೆ ಹೋಗೋದು. ಪ್ರೊಫೆಷನಲ್ ಫೋಟೋಗ್ರಾಫರ್ ಮಿಸ್ಟರ್ ಶ್ರೀಕಾಂತ್ ಇನ್ನು ಚಡ್ಡಿಯಲ್ಲಿದ್ದಾನೆ. ನಾವೀಗೊಂದು ಫೋಟೋ ತೆಗ್ಸೋಕ್ಕೋಸ್ಕರ ನನ್ನೊಂದು ಅಷ್ಟೇ. ನೀನು ಹಾಗೆ ಹೇಳಿ ನಿನ್ನ ಮಂಗ. ಎಲ್ಲ ಮುಗಿಸ್ಕೊಂಡು ಎಲ್ಲ ಕಡೆ ಸುತ್ತಾಡಿಕೊಂಡು ಇವಾಗ ಹೊರಟ್ವಿ ನಾವು. ಆ್ಯಂಡ್ ವ್ಲಾಗ್ ಕೂಡ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್.